ನೈಸರ್ಗಿಕ ಅನಿಲ ಸರಬರಾಜಿನಲ್ಲಿ ಏರುಪೇರಾದ ಬೆನ್ನಲ್ಲೇ ದೇಶಾದ್ಯಂತ ಎಲ್ಪಿಜಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಗೃಹ ಉಪಯೋಗಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆಗೆ ಆದ್ಯತೆ ಅಂತ ಸ್ಪಷ್ಟನೆ ಸಿಕ್ಕಿದೆ. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಕೊರತೆ ಕಾಣಿಸಲಿದೆ. ಇತ ಎಲೆಕ್ಟ್ರಿಕ್ ಸ್ಟವ್ಗಳು, ಇಂಡಕ್ಷನ್ಗಳಿಗೆ ಭಾರಿ ಬೇಡಿಕೆ ಹೆಚ್ಚಾಗಿದ್ದು ಔಟ್ ಆಫ್ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಮರಳಿನ ಮಣ್ಣಿಗೆ ಅದೆಂಥ ಶಕ್ತಿ! ಶತಶತಮಾನಗಳಿಂದ ಮರಳು ಮಾಡಿದ ಈ ಮರಳಿನ ದಿಬ್ಬದ ನಾಡು ಕಂಡ ಯುದ್ಧಗಳಿಗೆ ಲೆಕ್ಕ ಇದ್ಯಾ? ರಕ್ತದಾಟ, ಹುಟ್ಟಿನ ಜೊತೆ ಅಂಟಿದ ಗುಣ, ಈಗ ಇಡೀ ಜಗತ್ತನ್ನೇ ಬುಗುರಿ ಆಡಿಸುವ ದಮ್ಮು, ತಾಕತ್ತಿನ ರಕ್ತಸಿಕ್ತ ಅಧ್ಯಾಯ ಬರಿತಾ ಇದೆ. ಕೊಲ್ಲಿ ಮೇಲೆ ಮುಗಿಬಿದ್ದ ಟ್ರಂಪ್, ನೇತನ್ಯಾಹು ಪಡೆ ತೊಟ್ಟ ಸರ್ವನಾಶದ ಶಪಥಕ್ಕೆ ಅಂತ್ಯ ಕಾಯ್ತಾ ಇದೆ. ಆದ್ರೆ ನೆತ್ತರನ್ನೇ ಹೊದ್ದ ಅರಬ್ಬರು ಮತ್ತು ಪರ್ಷಿಯನ್ನರ ನೆಲದ ಕಹಾನಿ ಕೊನೆ ಅನ್ನೋದೇ ಇಲ್ಲ. ಅದು ನಿರಂತರ. ಜಗತ್ತಿನ ಅನ್ನದ ಬಟ್ಟಲಿಗೆ ಬವಣೆ ತಂದಿಟ್ಟ ಸಿಲಿಂಡರ್. ದೇಶದಾದ್ಯಂತ ಅಡುಗೆ ಅನಿಲ ಪೂರೈಕೆಯ ಹಾಹಾಕಾರ. ಇಡೀ ವಿಶ್ವವನ್ನೇ ಕತ್ತಲಲ್ಲೇ ಮುಳುಗಿಸ್ತಾ ಇರೋ ಕೊಲ್ಲಿ ಯುದ್ಧ ಭಾರತದಲ್ಲಿ ಆಗಲೇ ಆತಂಕದ ಕಾರ್ಮೋಡದ ಮುನ್ಸೂಚನೆ ಕಾಣ್ತಾ ಇದೆ. ಬ್ಲ್ಯಾಕ್ ಗೋಲ್ಡ್ಗಾಗಿ ಮೈದಳಿದ ಯುದ್ಧವಿದು. ಮುಗಿಯೋ ಲಕ್ಷಣವಿಲ್ಲ. ನೈಸರ್ಗಿಕ ಅನಿಲ ಸರಬರಾಜಿನಲ್ಲಿ ಏರುಪೇರಾದ ಹಿನ್ನೆಲೆ ದೇಶದಾದ್ಯಂತ ಅಡುಗೆ ಅನಿಲ ಪೂರೈಕೆಯಲ್ಲಿ ಹಾಹಾಕಾರ ಎದ್ದಿದೆ. 2000 ಮೈಲಿ ದೂರದಲ್ಲಿ ಅಪ್ಪಳಿಸಿದ ಮಿಸೈಲ್ಗಳು ಭಾರತದ ಕರಾವಳಿಯಲ್ಲಿ ಕರಾಳ ಅಲೆಗಳನ್ನ ಸೃಷ್ಟಿಸ್ತಾ ಇದೆ. ದೇಶದಾದ್ಯಂತ ಗ್ಯಾಸ್ ಸ್ಟ್ರೈಕ್, ಕೇಂದ್ರದ ಹೊಸ ಟ್ರೇಕ್. ಗೃಹ ಬಳಕೆಗೆ ಆದ್ಯತೆ, ಹೋಟೆಲ್ಗಳಿಗೆ ಸೌದೆಯೇ ಗತಿ. ತಡವಾಗಿದ್ರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತಿದೆ. ಪರಿಸ್ಥಿತಿ ವಿಷಮಿಸುತ್ತಿದ್ದಂತೆ ಸಭೆ ನಡೆಸಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೇಂದ್ರ ಗೃಹ ಕಾರ್ಯದರ್ಶಿ, ಪೆಟ್ರೋಲಿಯಂ ಸಚಿವಾಲಯದ ಕಾರ್ಯದರ್ಶಿಗಳಿಂದ ಉನ್ನತ ಮಟ್ಟದ ಸಭೆಯಾಗಿದೆ. ಅನಿಲ ಪೂರೈಕೆ ಸಮಸ್ಯೆ ಪರಿಶೀಲನೆ ನಡೆದಿದೆ. ಎಲ್ಪಿಜಿ ಪೂರೈಕೆ ವ್ಯತ್ಯಯವಾಗಬಹುದು ಎಂಬ ಆತಂಕ ಸೃಷ್ಟಿಯಾಗಿದ್ದು, ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಮಹತ್ವದ ಸೂಚನೆಗಳನ್ನ ನೀಡಿದೆ. ಭಾರತದಲ್ಲಿ ಎಲ್ಪಿಜಿ ಬಿಕ್ಕಟ್ಟು ತೀವ್ರಗೊಂಡಿದ್ದು, ಕೇಂದ್ರ ಸರ್ಕಾರವು ಗೃಹ ಬಳಕೆ ಸಿಲಿಂಡರ್ಗಳ ಪೂರೈಕೆಗೆ ಮೊದಲ ಆದ್ಯತೆ ನೀಡಲು ನಿರ್ಧರಿಸಿದೆ. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಕೊರತೆ ಕಾಣುವುದು ನಿಶ್ಚಿತ. ಮನೆಗಳಲ್ಲಿ ಅಡುಗೆ ಅನಿಲದ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಈ ತೀರ್ಮಾನಕ್ಕೆ ಬಂದಿದೆ. ಅಕ್ರಮ ದಾಸ್ತಾನು ತಡೆಯಲು ಸಿಲಿಂಡರ್ ಬುಕಿಂಗ್ಗಳ ನಡುವೆ 25 ದಿನಗಳ ಲಾಕ್ ಇನ್ ಅವಧಿಯನ್ನ ಜಾರಿಗೆ ತರಲಾಗಿದೆ. ದೇಶೀಯ ಉತ್ಪಾದನೆಯನ್ನ ಸುಮಾರು 25% ಹೆಚ್ಚಿಸಲು ತೈಲ ಸಂಸ್ಕರಣಾಗಾರಗಳಿಗೆ ಸೂಚನೆ ನೀಡಲಾಗಿದೆ. ಎಲ್ಪಿಜಿ ಪೂರೈಕೆಯನ್ನ ಕೇಂದ್ರ ಸರ್ಕಾರ ಪ್ರತಿದಿನ ಮೇಲ್ವಿಚಾರಣೆ ಮಾಡಲಿದೆ. ಅಕ್ರಮವಾಗಿ ಗ್ಯಾಸ್ ಸಂಗ್ರಹಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ಜೊತೆಗೆ ಜಾಲತಾಣಗಳಲ್ಲಿ ಹರಡುತ್ತಿರುವ ಸುಳ್ಳು ಸುದ್ದಿಗಳನ್ನು ತಡೆಗಟ್ಟಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೂಚಿಸಲಾಗಿದೆ. ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರ ಗೃಹ ಸಚಿವಾಲಯವು 24x7 ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿ ಸ್ಥಾಪಿಸಿದೆ. ಮಾಹಿತಿ ಮತ್ತು ಪ್ರಸಾರ ಹಾಗೂ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸಲಿದ್ದಾರೆ. ಗ್ಯಾಸ್ ಟೆನ್ಷನ್ ಮಧ್ಯೆ ಇಂಡಕ್ಷನ್ ಸ್ಟವ್ಗೆ ಡಿಮ್ಯಾಂಡ್. ಆನ್ಲೈನ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಔಟ್ ಆಫ್ ಸ್ಟಾಕ್. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆಯಿಂದಾಗಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಜನರಲ್ಲಿ ಭೀತಿ ಆವರಿಸಿದೆ. ಮುಂಬೈ, ದೆಹಲಿ, ಕೋಲ್ಕತ್ತಾ ಮತ್ತು ಚೆನ್ನೈನಂತಹ ಮೆಟ್ರೋ ನಗರಗಳು ಗ್ಯಾಸ್ ಸಿಗದೆ ಬಸವಳಿತಾ ಇವೆ. ಸಿಲಿಂಡರ್ ಸಿಗದಿರುವ ಆತಂಕದಿಂದ ಜನ ಇಂಡಕ್ಷನ್ ಸ್ಟವ್ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಇಂಡಕ್ಷನ್ ಸ್ಟವ್ಗಳ ಮಾರಾಟವು ಒಂದೇ ದಿನದಲ್ಲಿ
ದಿಢೀರ್ 10ರಿಂದ 30 ಪಟ್ಟು ಏರಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಸ್ಟಾಕ್ ಖಾಲಿಯಾಗ್ತಾ ಇವೆ. ಇತ್ತ ಆನ್ಲೈನ್ ತಾಣಗಳು, ಕ್ವಿಕ್ ಕಾಮರ್ಸ್ ಆಪ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳು ಔಟ್ ಆಫ್ ಸ್ಟಾಕ್ ಆಗಿವೆ. ದೇಶವ್ಯಾಪಿ ಹೋಟೆಲ್, ರೆಸ್ಟೋರೆಂಟ್ಗಳಿಗೆ ಹೊಡೆತ. ಆಹಾರದ ಮೆನು ಚೇಂಜ್, ಸೌದೆಗೆ ಮರಳಿದ ಜೀವನ. ಇನ್ನು ದೇಶವ್ಯಾಪಿ ಎಲ್ಲ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೂ ಗ್ಯಾಸ್ ಟ್ರಬಲ್ ಸೃಷ್ಟಿಸಿದೆ. ಆಹಾರದ ಮೆನುಗಳಲ್ಲಿ ಬದಲಾವಣೆಯಾಗ್ತಾ ಇದೆ. ಹೆಚ್ಚು ಉರಿ ಅಗತ್ಯವಿರುವ ಆಹಾರ ಪದಾರ್ಥಗಳಿಗೆ ಕೋಕ್ ನೀಡಲಾಗ್ತಾ ಇದೆ. ದೋಸೆ, ಪೂರಿ, ಚಪಾತಿಯಂತಹ ತಿಂಡಿಗಳು ಕಡಿತ ಆಗಿದೆ. ಅನ್ನ, ಸಾಂಬಾರಿನಂಥ ಸಾಮಾನ್ಯ ಆಹಾರಕ್ಕೆ ಆದ್ಯತೆ ಸಿಗ್ತಾ ಇದೆ. ಹಲವು ಹೋಟೆಲ್ಗಳು ಇದ್ದಿಲು ಮತ್ತು ಸೌದೆ ಮೊರೆ ಹೋಗಿವೆ. ಹಲವು ಹೋಟೆಲ್, ರೆಸ್ಟೋರೆಂಟ್ಗಳು ತಾತ್ಕಾಲಿಕವಾಗಿ ಬಂದ್ ಆಗಿವೆ. ಭಾರತವು ವಾರ್ಷಿಕವಾಗಿ ಸುಮಾರು 31.3 ಮಿಲಿಯನ್ ಟನ್ ಎಲ್ಪಿಜಿ ಬಳಸ್ತಾ ಇದೆ. ಒಟ್ಟು ಬಳಕೆಯಲ್ಲಿ 87% ಮನೆಗಳ ಅಡುಗೆಗೆ ಬಳಕೆಯಾದ್ರೆ ಉಳಿದದ್ದು ಹೋಟೆಲ್ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಉಪಯೋಗ ಆಗ್ತಾ ಇದೆ. ಇದರಲ್ಲಿ ಭಾರತದ ಒಟ್ಟು ಎಲ್ಪಿಜಿ ಅಗತ್ಯದ 62% ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ದು ಭಾರತದ 85ರಿಂದ 90% ಎಲ್ಪಿಜಿ ಆಮದು ಇದೇ ಮಾರ್ಗವಾಗಿ ಸೌದಿ ಮತ್ತು ಕತಾರ್ನಿಂದ ಬರಬೇಕಿದೆ. ಆದರೆ ಯುದ್ಧ ಕಾರಣಕ್ಕೆ ಗ್ಯಾಸ್ ಆತಂಕಕ್ಕೆ ದೂಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.